ನಮಸ್ಕಾರ ಕರ್ನಾಟಕ. ಕರ್ನಾಟಕದಲ್ಲಿ ಬಡತನ, ನಿರುದ್ಯೋಗ, ಧರ್ಮಸ್ಥಳಕ್ಕೆ ನ್ಯಾಯ, ಇದು ಯಾವುದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಚರ್ಚೆ ಆಗ್ತಾ ಇರೋದು ಆರ್ ಎಸ್ ಎಸ್ ಬಗ್ಗೆ ಕೌಂಟ್ರು, ಕರ್ನಾಟಕದಲ್ಲಿ ಬೆಲೆ ಏರಿಕೆ, ಪೊಲೀಸರ ಗೂಂಡಾವರ್ತನೆ, ಭ್ರಷ್ಟಾಚಾರ, ಜನರು ನೆಮ್ಮದಿಯನ್ನು ಕಳ್ಕೊಂಡಿರೋದು, ಧರ್ಮಸ್ಥಳದ ವಿಚಾರದಲ್ಲಿ ಮೂರೂ ಪಾರ್ಟಿಗಳು ಒಂದಾಗಿರೋದು, ಇಂಟೆಲೆಕ್ಚುಯಲ್ಸ್ ಬಾಯಿ ಬಿಡದೆ ಮಾತನಾಡದೆ ಕೂರಿರೋದು. ಬಟ್ ಒಬ್ಬ ಇಂಟೆಲೆಕ್ಚುಯಲ್ ಸೋ ಕಾಲ್ಡ್ ಕರ್ನಾಟಕದ ಜನರ ಮನೆ ಮಾತಾಗಿದ್ದಂತ ಒಬ್ಬ ಇಂಟೆಲೆಕ್ಚುಯಲ್ ಅಂಡ್ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಮಾತಾಡಿದ್ದಾರೆ. ಯಾವ ವಿಚಾರಕ್ಕೆ? ಧರ್ಮಸ್ಥಳ ವಿಚಾರಕ್ಕಂತೂ ಮಾತಾಡಿಲ್ಲ ಅವರು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಲ್ಲಿವರೆಗೂ ಧರ್ಮಸ್ಥಳದ ವಿಚಾರದಲ್ಲಿ ಬಾಯಿ ತೆರೆಯದ ಸಂತೋಷ್ ಹೆಗ್ಡೆ ಅವರನ್ನ RSS ವಿಚಾರದಲ್ಲಿ ನಾವು ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ಬಗ್ಗೆ ಅಪಾರವಾದ ಗೌರವ ಇದೆ. ನೀವು ಲೋಕಾಯುಕ್ತರಾಗಿದ್ದಾಗ ಇಡೀ ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ತಾವು ಪ್ರಶ್ನೆ ಮಾಡಿದ್ದೀರಾ, ಅಲುಗಾಡಿಸಿದ್ದೀರಾ, ನಮ್ಗೆಲ್ಲ ನಂಬಿಕೆಯನ್ನ ತಂದ್ಕೊಟ್ಟಿದ್ದೀರಾ. ಅದೇ ಸಂತೋಷ್ ಹೆಗ್ಡೆ ಅವರು RSS ಬಗ್ಗೆ ಮಾತನಾಡುವ ಸಂತೋಷ್ ಹೆಗ್ಡೆ ಅವರು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಮೌನವನ್ನ ತಾಳಿರುವುದು ಯಾಕೆ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಹಾಗಾದ್ರೆ ನೀವು ಕೂಡ ಈ ಮೂರು ಪಾರ್ಟಿಗಳ ಜೊತೆಯ ಹೊಂದಿದ್ದೀರಾ? ಅಥವಾ ವಿ ಆರ್ ಜಸ್ಟ್ ಆಸ್ಕಿಂಗ್, ಈ ಮೂರು ಪಾರ್ಟಿ ಜೊತೆಯ ಹೊಂದಾಣಿಕೆ ಸಂತೋಷ್ ಹೆಗ್ಡೆ ಅವರು ಇದ್ದಾರಾ? RSS ಬಗ್ಗೆ ಮಾತಾಡಿ, ಅದು ನಿಮ್ಮ ವೈಯಕ್ತಿಕ ವಿಚಾರ, ನಾನೇನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. RSS ಬಗ್ಗೆ ಪುರುಷೋತ್ತಿಟ್ಕೊಂಡು ಟಿವಿ ಚಾನೆಲ್ಗಳಲ್ಲಿ RSS ಪರವಾಗಿ ಮಾತನಾಡುವ ಸಂತೋಷ್ ಹೆಗ್ಡೆ ಅವರ ಬಗ್ಗೆ ಗೌರವಪೂರ್ವಕವಾಗಿ ನಾವು ಕೇಳೋದೇನು ಅಂತಂದ್ರೆ, ಈ ಧರ್ಮಸ್ಥಳದ ವಿಚಾರವಾಗಿರ್ಬೋದು, ಇಂದಿನ ಹೊಲಸು ರಾಜಕೀಯದ ಬಗ್ಗೆ ಆಗಿರ್ಬೋದು, ಬೆಲೆ ಏರಿಕೆ ಬಗ್ಗೆ ಆಗಿರ್ಬೋದು, ತಾವ್ ಯಾಕೆ ಗುಡ್ ಮಾರ್ನಿಂಗ್ ತಾವ್ ಯಾಕೆ ಸಂತೋಷ್ ಹೆಗ್ಡೆ ಸರ್, ಜಸ್ಟಿಸ್ ಸಂತೋಷ್ ಹೆಗ್ಡೆ ಸರ್, ವೈ ಆರ್ ಯು ನಾಟ್ ಸ್ಪೀಕಿಂಗ್? ನಿನ್ನೆ ಒಬ್ಬ ವಕೀಲರು ರೈಲಿಗೆ ಸತ್ತೋಗಿದ್ದಾರೆ. ವಕೀಲರು ಅಷ್ಟಿಷ್ಟು ಸಮಸ್ಯೆಗಳನ್ನು ಅನುಭವಿಸಲ್ಲ. ಎಸ್ಪೆಷಲಿ ಈಗ ಎನ್ರೋಲ್ಮೆಂಟ್ ಆಗಿ ಐ ಥಿಂಕ್ ಪ್ರಾಕ್ಟೀಸ್ ಮಾಡ್ತಾರಂತ ವಕೀಲರುಗಳು. ನೆನ್ನೆ ಒಬ್ಬ ವಕೀಲ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಮುಂಚೆ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ರು. ಬೆಂಗಳೂರಲ್ಲಿ 150ಕ್ಕೂ ಹೆಚ್ಚು ರೇಪ್ ಕೇಸ್ಗಳು ರಿಜಿಸ್ಟರ್ ಆಗಿದೆ. ಸಂತೋಷ್ ಹೆಗ್ಡೆ ಅವರು ಮಾತಾಡ್ತಾ ಇಲ್ಲ. 2024ರಲ್ಲಿ 4,000 ಪೋಸ್ಕೋ ಕೇಸಸ್ ರಿಜಿಸ್ಟರ್ ಆಗಿದೆ. ಸಂತೋಷ್ ಹೆಗ್ಡೆ ಅವರು ಮಾತಾಡ್ತಾ ಇಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಮಾತಾಡ್ತಾ ಇಲ್ಲ. ಬೆಂಗಳೂರು ತುಂಬಾ ಗುಂಡಿಗಳೇ ಇದೆ. ನೀವೆಂಗೋ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಕನಿಗ್ಯಾಮ್ ರೋಡ್ ಅಲ್ಲಿ ಸಿಟಿಗೆ ಹತ್ತಿರದಿಂದ ನಿಮ್ಗೆ ಗುಂಡಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಬೆಂಗಳೂರು ತುಂಬಾ ಗುಂಡಿ ಇದೆ. ಇಂಡಸ್ಟ್ರಿಯಲಿಸ್ಟ್ಗಳು ಜನ ಹಾಹಾಕಾರ ಆಗ್ತಾ ಇದ್ದಾರೆ. ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಮಾತಾಡ್ತಾ ಇಲ್ಲ. ಬರೀ RSS ಒಂದು ಅಜೆಂಡಾ ಬಿಟ್ರೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಬೇರೆ ಸಾಮಾಜಿಕವಾಗಿ ಲೋಕಾಯುಕ್ತರಾಗಿ ಭ್ರಷ್ಟರಿಗೆ ನಿದ್ದೆ ಕೆಡಿಸಿದಂತ ಸಂತೋಷ್ ಹೆಗ್ಡೆ ಅವರು ಯಾವುದೇ ವಿಚಾರಕ್ಕೂ ಧ್ವನಿ ಎತ್ತಾ ಇಲ್ಲ. ಬರೀ ಒಂದು RSS ಬಿಟ್ರೆ ಮಾತನಾಡಿ, ಅದು ನಿಮ್ಮ ವೈಯಕ್ತಿಕ. RSS ಪರವಾಗಿ ಮಾತನಾಡಬಾರ್ದು ಅಥವಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ತಿಳಿಸಬಾರ್ದು ಅಂತ ಏನೂ ಇಲ್ಲ. ನಮ್ಮದೊಂದೇ ಪ್ರಶ್ನೆ, ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರಲ್ಲಿ ಯಾವ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ಹೆಸರು ಲೋಕಾಯುಕ್ತದಲ್ಲಿ ತಾರಕಕ್ಕೆ ಹೇಳಿತ್ತೋ, ಲೋಕಾಯುಕ್ತದಲ್ಲಿ ಭ್ರಷ್ಟರಿಗೆ ನಡುಕನ್ನು ಉಂಟು ಮಾಡಿತ್ತೋ, ಅದೇ ಲೋಕಾಯುಕ್ತ ಸಂಸ್ಥೆಯಲ್ಲಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಇದ್ದಂತ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇವತ್ತು ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ. ಸ್ವತಃ ಐ ಥಿಂಕ್ ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ. ಭ್ರಷ್ಟರ ಕೈಗೆ ಲೋಕಾಯುಕ್ತವನ್ನ ಸರ್ಕಾರ ಮತ್ತೆ ವ್ಯವಸ್ಥೆ ಕೊಟ್ಟಿದೆ. ವಿಪರ್ಯಾಸ ಆದ್ರೂ ಕೂಡ ಸತ್ಯ. ಪ್ರತಿದಿನ ಬೆಲೆ ಏರಿಕೆ ಆಗಿದೆ. ಜಸ್ಟಿಸ್ ಸಂತೋಷ್ ಹೆಗ್ಡೆ ಸಾಹೇಬರಿಗೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಅವ್ರ ಅಣ್ಣ ಚೆನ್ನಾಗಿದ್ದಾರೆ, ಆಮೇಲೆ ಜಡ್ಜ್ ಆಗಿ ಅವ್ರಿಗೆ ಒಳ್ಳೆ ಪೆನ್ಷನ್ಸ್ ಬರುತ್ತೆ. ಆರ್ಥಿಕವಾಗಿ ನಿಮ್ಗೇನು ಸಮಸ್ಯೆ ಇಲ್ಲ. ಬಟ್ ಆದ್ರೆ ಜನರ ಆರ್ಥಿಕತೆ ಮುಳುಗೋಗಿದೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳ ಸಾಲು ಪೊಲೀಸ್ ಅವರು ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರೇ, ಪೊಲೀಸ್ ಇಲಾಖೆ ಬೀದಿಗೆ ಬಂದಿದೆ.
ಒಬ್ಬ ಸೂರ್ಯನಗರ ಇನ್ಸ್ಪೆಕ್ಟರ್ ಹೆಂಡತಿಗೆ ಒಡವೆಯನ್ನು 2 ಕೆಜಿ ಒಡವೆಯನ್ನ ಕದ್ದ ಚಿನ್ನದಲ್ಲಿ ಮಾಡಿಕೊಡ್ತಾನೆ. ಇನ್ನೊಬ್ಬ ಇನ್ಸ್ಪೆಕ್ಟರ್ ಚಾಮರಾಜಪೇಟೆಯವನು ಮಂಜ ಡ್ರಗ್ಗಳನ್ನ ಮಾರಿ ದುಡ್ಡು ಸಂಪಾದನೆ ಮಾಡ್ತಾನೆ. ಇನ್ನೊಬ್ಬ ಅಲ್ಸೂರ್ ಗೇಟ್ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಕೋರ್ಮಂಗ್ಲ ಇನ್ಸ್ಪೆಕ್ಟರ್ 2 ಗಂಟೆವರೆಗೂ ಪಬ್ಗಳು ಬಾರ್ಗಳನ್ನ ಓಪನ್ ಮಾಡಿಸಿ ಅನಧಿಕೃತ ಆಕ್ಟಿವಿಟಿ ಮಾಡಿ ತಿಂಗಳಿಗೆ 1 ಕೋಟಿ ರೂಪಾಯಿ ವಸೂಲಿ ಮಾಡಿ ಸಿಕ್ಕಾಕೊಂಡು ಸಸ್ಪೆಂಡ್ ಆಗ್ತಾರೆ. ದೇವನಹಳ್ಳಿ PSI ಪೋಸ್ಕೋ ಕೇಸಲ್ಲಿ 1 ಲಕ್ಷ ರೂಪಾಯಿ ಕೇಳಿ ಸಿಕ್ಕಾಕೊಂಡು ಓಡಿ ಹೋಗ್ತಾಳೆ FIR ಆದ್ರೆ. ಮೈಸೂರಲ್ಲಿ ಒಬ್ಬ CCB ಇನ್ಸ್ಪೆಕ್ಟರ್ ಕುಡಿದು ಅದನ್ನ ವಿಡಿಯೋ ರೆಕಾರ್ಡ್ ಆಗಿ ಅಲ್ಲಿನ ಪೊಲೀಸ್ ಕಮಿಷನರ್ ಸೀಮಾ ಅವರು ಸಸ್ಪೆಂಡ್ ಮಾಡ್ತಾರೆ. ಬೆಂಗಳೂರಲ್ಲಿ DJ ಇನ್ಸ್ಪೆಕ್ಟರ್ ಲಾಡಿ ಬಿಚ್ಚಿ ಬೆಳಗ್ಗೆ ರೇಪು ಅಂತ ಮಾಧ್ಯಮ ತೋರಿಸುತ್ತೆ, ಸಾಯಂಕಾಲ ನೋಡಿದ್ರೆ ಹನಿ ಟ್ರ್ಯಾಪ್ ಅಂತ. ಬಟ್ ಲಾಡಿ ಯಾಕೆ ಬಿಚ್ಚದ ಅವನೊಬ್ಬ ಇನ್ಸ್ಪೆಕ್ಟರ್ ಆಗಿ, ಅದು ಹನಿ ಟ್ರ್ಯಾಪ್ ಆಗ್ಲಿ ರೇಪ್ ಆಗಿರ್ಲಿ, ಲಾಡಿ ಬಿಚ್ಚುವಂತ ಇನ್ಸ್ಪೆಕ್ಟರ್ಗಳು ತಮ್ಮ ತಮ್ಮ ಪಂಚೇಂದ್ರಗಳ ಮೇಲೆ ಕಂಟ್ರೋಲ್ ಇಲ್ಲದೆ ಡಿಸಿಪ್ಲಿನ್ ಇಲ್ಲದೆ ಒಬ್ಬ ಕ್ಯಾರೆಕ್ಟರ್ಲೆಸ್ ಇನ್ಸ್ಪೆಕ್ಟರ್ಗಳು ಇವತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಕದ್ದಿರೋ ಚಿನ್ನನ ಮಾರ್ಕೊಂತಾನೆ, ಇನ್ನೊಬ್ಬ ಡ್ರಗ್ಸ್ ಮಾರ್ತಾನೆ, ಇನ್ನೊಬ್ಬ ಲಾಡಿ ಬೀಸ್ತಾನೆ, ಇನ್ನೊಬ್ಬ ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಿಸಿ ವಸೂಲಿ ಆಗ್ತಾನೆ. ಮೈಸೂರಲ್ಲಿ ಕುಡ್ದೊಬ್ಬ ಇನ್ಸ್ಪೆಕ್ಟರ್ CCB ಅವನು ಗಲಾಟೆ ಮಾಡ್ತಾನೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಅದರಲ್ಲಿ ಸಂಬಂಧಪಟ್ಟಂತ CMಗಳು ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾರೆ, ಹೆಲಿಕಾಪ್ಟರ್ಗಳಲ್ಲಿ ಓಡಾಡ್ತಾರೆ. ಸಾಮಾನ್ಯ ಜನರ ಪರಿಸ್ಥಿತಿ ಅಂತೂ ಕೇಳಲಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ. ಕರ್ನಾಟಕದ ಪೊಲೀಸರು ಥೇಟ್ ಭ್ರಷ್ಟರ ಡಿಪಾರ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. 99% ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ ಪೊಲೀಸ್ ಇಲಾಖೆಯಲ್ಲಿ. ಹೇಳೋರಿಲ್ಲ ಕೇಳೋರಿಲ್ಲ. ಸಂತೋಷ್ ಹೆಗ್ಡೆ ಅವರೇ, ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರೇ, ಈ ವಿಚಾರಗಳ ಬಗ್ಗೆ ತಾವು ತುಟಿ ಯಾಕೆ ತೆಗಿತಾ ಇಲ್ಲ? ನಾವೆಲ್ಲ ಬೇಡವಾ ನಿಮಗೆ? ಇದೇ ಸಮಾಜ ನಿಮಗೆ ಗೌರವಯುತವಾಗಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅಂತೇಳಿ ನಮ್ಮ ತಲೆ ಮೇಲೆ ಕುಂಡಿಸ್ಕೊಂಡು ಮೆರವಣಿಗೆ ಮಾಡಿದಂತ ಸಮಾಜ ನೋವಲ್ಲಿ ಇರ್ಬೇಕಾದ್ರೆ ನೀವು ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಬಾಯಿ ತೆರಿತಾ ಇಲ್ಲ. 3 ಪಕ್ಷಗಳು ಕೊಲೆಗಾರರ ಪರವಾಗಿ ನಿಂತಿದೆ. ಒಬ್ಬ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಸಾಮಾನ್ಯ ಜನರ ನೋವಿನ ಪರವಾಗಿ ನಿಲ್ಲುವಿಲ್ಲ ಅಂತ ಒಂದು ನೋವಿದೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಾಕ್ತಾ ಇದೀವಿ. ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವ್ರನ್ನ ಇಷ್ಟ ದಿನ ರಿಪಬ್ಲಿಕ್ ಟಿವಿ ಅವರು ಕಿರಿಕೀರ್ತಿ ಮತ್ತೆ ಅವನು ಕಿರಿಕೀರ್ತಿನ ಕುಂಡಿಸ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ದವರು ಈಗ TRP ಬಿದ್ದೋಗಿದೆ ಅಂತ ರಿಪಬ್ಲಿಕ್ ಟಿವಿ ಅವರು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವ್ರನ್ನ ಕುಂಡಿಸ್ಕೊಂಡು ಇಂಟರ್ವ್ಯೂಗಳನ್ನ ಮಾಡಿಸ್ತಾ ಇದ್ದೀರಾ. ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರೇ, ನಿಮ್ಮ ಸಮಾಜ, ನೀವಿದ್ದಂತ ಸಮಾಜ ನೋವಲ್ಲಿ ಇರ್ಬೇಕಾದ್ರೆ ನಡೀತಾ ಇರುವಂತ ಯಾವುದೇ ಅನಧಿಕೃತ ಕೆಲಸಗಳಿಗಾಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಗುಂಡಿ ತುಂಬಿರೋ ರಸ್ತೆಗಳಾಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಪ್ರತಿದಿನ ಬೀದಿಗೆ ಬರ್ತಾ ಇದೆ. ಒಬ್ಬನ್ ಲಾಡಿ ಬಿಸ್ತಾನೆ DJ ಹಳ್ಳಿಯವನು, ಇನ್ನೊಬ್ಬ ಚಿನ್ನ ಮಾರ್ಕೊಂಡು ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ, ಇನ್ನೊಬ್ಬ ಡ್ರಗ್ಸ್ ಮಾಡ್ತಾನೆ, ಇನ್ನೊಬ್ಬ ಪೋಸ್ಕೋ ಕೇಸ್ಗೆ 1 ಲಕ್ಷ ಕೇಳ್ತಾಳೆ. ಮೈಸೂರಲ್ಲಿ ಒಬ್ಬ ಕುಡಿದು ಉಳ್ಳಾಡ್ತಾನೆ. ಕೊಡಗೇಳಿ ಅವನು ರಿಯಲ್ ಎಸ್ಟೇಟ್ ಮಾಡಿ ಯಾರಾದ್ರೂ ಧ್ವನಿ ಮಾಡಿದ್ರೆ ಅವ್ರ ಮೇಲೆ ರೌಡಿ ಶೀಟ್ರು, ಅವ್ರ ಮೇಲೆ ಗೂಂಡಾ ಕಾಯ್ದೆ, ಅವ್ರ ಮೇಲೆ ಗಡೀಪಾರು, ಈ ಮಟ್ಟಕ್ಕೆ ಪೊಲೀಸರು ಕಾನೂನನ್ನು ಸುಧಾರಣೆ ಮಾಡಬೇಕಾದ, ಸಮಾಜವನ್ನ ಸುಧಾರಣೆ ಮಾಡಬೇಕಾದಂತ ಪೊಲೀಸರು ಇವತ್ತು ರೌಡಿ ಶೀಟರ್ಗಳನ್ನ, ಗೂಂಡಾ ಕಾಯ್ದೆಗಳನ್ನ, ಗಡೀಪಾರುಗಳನ್ನ ತಮ್ಮ ಪೊಲಿಟಿಕಲ್ ತೀಟೆಗೆ ಬಳಸ್ತಾ ಇದ್ದಾರೆ. ಆಮೇಲೆ ರಾಜಕಾರಣಿಗಳ ಬೂಟು ನಕ್ಕೋ ಅಂತ, ಮಿನಿಸ್ಟರ್ಗಳ ಬೂಟು ನಕ್ಕೋ ಅಂತ ಕರಪ್ಟ್ ಕ್ರೂಕ್ಸ್ ಆಗ್ತಾ ಇದಾರೆ ಅಂತಂದ್ರೆ ಏನ್ ಹೇಳ್ಬೇಕಾಗುತ್ತೆ ನಾವು? ಬಸವಣ್ಣ ಹುಟ್ಟಿದ ಈ ನಾಡಲ್ಲಿ, ಡಾಕ್ಟರ್ BR ಅಂಬೇಡ್ಕರ್ ಹುಟ್ಟಿದ ನಾಡಲ್ಲಿ, ಗಾಂಧಿ ಹುಟ್ಟಿದ ಈ ನಾಡಲ್ಲಿ, ಕುವೆಂಪು ಹುಟ್ಟಿದ ಈ ನಾಡಲ್ಲಿ, ಆ ವಚನಗಳನ್ನ ಕೇಳ್ತಾ ಇದ್ರೆ, ಆ ಸಂವಿಧಾನವನ್ನ ಓದ್ತಾ ಇದ್ರೆ, ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಮ್ಗೆ ಹೆಮ್ಮೆ ಆಗತ್ತೆ. ಈ ಕಚಡ ಭ್ರಷ್ಟರನ್ನ ನೋಡಿದ್ರೆ, ಆ ಕಿತ್ತೋಗಿರೋ ಗುಂಡಿಗಳನ್ನ ನೋಡಿದ್ರೆ, ಈ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರುವಂತ ಪೊಲೀಸ್ ಇಲಾಖೆ ನೋಡಿದ್ರೆ ವಾಂತಿ ಬರುತ್ತೆ. ಏನ್ ಹೇಳ್ಬೇಕಾಗಿದೆ ನಾವು? ವಾಟ್ ಹ್ಯಾಸ್ ಟು ವಿ ಸ್ಪೀಕ್? ನಾವೇನ್ ಮಾತಾಡಬೇಕಾಗಿದೆ? ಮಾತಾಡಿದ್ರೆ ಡಾಕ್ಟರ್ DGP ಅಂಡ್ IGP ಸಲೀಂ ಅವರು 18 ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಒಬ್ಬನಾದ್ರೂ ಫಾಲೋ ಮಾಡ್ತೀರಾ ನೀವು? ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಸಾರ್ವಜನಿಕರನ್ನ ಹೋಗಲೆ ಬಾರಲೆ ಕೆಟ್ಟ ಮಾತುಗಳನ್ನ ವಸೂಲಿ ಮಾಡಿಕೊಂಡು, ಯಾರಾದ್ರೂ ರೌಡಿ ಶೀಟರ್ಗಳಿದ್ರೆ ಅವ್ರ ಹತ್ರ ವಸೂಲಿ ಮಾಡಿಕೊಂಡು ಹೊಸ ರೌಡಿ ಶೀಟರ್ಗಳನ್ನ ಹಾಕೊಂಡು, ಗಡೀಪಾರ್ ಮಾಡ್ಕೊಂಡು, ರಾಜಕಾರಣಿಗಳನ್ನ ಬೂಟನ್ ಹಾಕೊಂಡು ಪೊಲೀಸ್ ಇಲಾಖೆಯಲ್ಲಿ ನೀವು ಪ್ರಮೋಷನ್ಗೋಸ್ಕರ, ಅಪಾಯಿಂಟ್ಮೆಂಟ್ಗೋಸ್ಕರ, ಪೋಸ್ಟಿಂಗ್ಗೋಸ್ಕರ ಲಂಚ ಕೊಟ್ಕೊಂಡು ಕೋಟಿ ಸಮಾಜವನ್ನ ದಿಕ್ಕು ತಪ್ಪಿಸ್ತಾ ಇರುವಂತ ಈ ಗಲೀಜು ಪೊಲೀಸ್ ಇಲಾಖೆ ಬಗ್ಗೆ ನಾವ್ ಏನ್ ಹೇಳ್ಬೇಕು? ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಸರ್. ಅಂಡ್ ವಿ ಡೋಂಟ್ ನೋ ಪರಮೇಶ್ವರ್ ಎಲ್ಲಿದ್ದಾರೆ?
ಪರಮೇಶ್ವರ್ಗೆ ತನವನ್ನ ತೋರಿಸಿ ಹೋಮ್ ಮಿನಿಸ್ಟರ್ ಬೇಕಾಗಿ ತಗೊಂಡಿದ್ದಾರೆ. ನೆಕ್ಸ್ಟ್ ಸಿಎಂ ಬೇಕಾದ್ರೆ ಬಂದು ಮಾತಾಡ್ತಾರೆ. ಬಿಟ್ರೆ ಒಬ್ಬ ರನ್ಯಾ ರಾವ್ ಸರ್ಕಾರಿ ಕಾರನ್ನ ಬಳಸಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದನ್ನ ನಾವು ನೋಡಿದೀವಿ. ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದನ್ನ ನಾವು ನೋಡಿದೀವಿ. ಕೋಟಿ ಪೋಸ್ಟಿಂಗ್ ಕೊಟ್ಟು ಇವತ್ತು ಪೊಲೀಸ್ ಇಲಾಖೆನಲ್ಲಿ ಕೋಟಿ ಟ್ರಾನ್ಸ್ಫರ್ ಗಳಿಗೆ ಪೋಸ್ಟಿಂಗ್ ಕೊಟ್ಟು ಅಲ್ಲಿ ಲೂಟಿ ಮಾಡೋ ಅಂತ ಡಕಾಯಿತರಾಗಿದ್ದಾರೆ ಈ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು. ಕೊಡಗಳ್ಳಿ ಹೇಳದ್ನಲ್ಲ, ನಾನೇ PSI ಸ್ಕ್ಯಾಮ್ ಅಲ್ಲಿ 500ಕ್ಕೂ ಹೆಚ್ಚು ಜನ 50 ಲಕ್ಷ ಕೊಟ್ಟು ಅಪಾಯಿಂಟ್ಮೆಂಟ್ ಆಗಿದ್ರು. ಇವತ್ತು 90% 50 ಲಕ್ಷ 1 ಕೋಟಿ ಕೊಟ್ಟು PSI ಅಪಾಯಿಂಟ್ಮೆಂಟ್ ಆಗೋದು, ಡಿವೈಎಸ್ಪಿಗಳಾಗೋದು. ಡಿವೈಎಸ್ಪಿಗೆ 5 ಕೋಟಿ ಅಂತೆ. ನಿನಗೆ IPS ಪ್ರಮೋಷನ್ ಬೇಕು ಅಂತಂದ್ರೆ 10 ಕೋಟಿ ಕೊಟ್ರೆ ಒಬ್ಬ ಡಿವೈಎಸ್ಪಿ KSP ಅವನನ್ನ IPS ಪ್ರಮೋಷನ್ ಕೊಡ್ತಾರೆ. ಅದೇ ನಿಯತ್ತಾಗಿ ಕೆಲಸ ಮಾಡುವಂತ ಸರ್ಕಾರಿ ನೌಕರಿಗೆ ಪ್ರಮೋಷನ್ ಬೇಕು ಅಂದ್ರೆ 10 ಕೋಟಿ ತಗೊಂಬ, 5 ಕೋಟಿ ತಗೊಂಬ, ಮಂಚಕ್ ಬಂದ್ ಮಲ್ಕೋ. ಈ ಮಟ್ಟಕ್ಕೆ ಸರ್ಕಾರದ ವ್ಯವಸ್ಥೆ ಕುಸಿದಿದೆ ಅಂತಂದ್ರೆ ನಾವ್ ಏನ್ ಹೇಳ್ಬೇಕು? ನಿನ್ನೆ ನಾನು ಲೋಕಾಯುಕ್ತದಲ್ಲಿ ನಿಂತ್ಕೊಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತ ಸಿಕ್ಕಿದ್ದ. ಬೈದ ಯಾರೋ DK ಶಿವಕುಮಾರ್ನ, ಮಿಸ್ಟರ್ DK ಶಿವಕುಮಾರ್ ಆಗಿರ್ಬೋದು, ಅಥವಾ ಕುಮಾರಸ್ವಾಮಿ ಆಗಿರ್ಬೋದು, ಅಥವಾ ಬಿಜೆಪಿಯ ವಿಜೇಂದ್ರನ್ ಟೀಮ್ ಆಗಿರ್ಬೋದು, ಮೂರೂ ಪಕ್ಷಗಳಲ್ಲಿ ಕಾರ್ಯಕರ್ತರಿಗೆ ನಿಯತ್ತಾಗಿ ದುಡಿಯುವಂತ ಕಾರ್ಯಕರ್ತರಿಗೆ ಯಾವುದೇ ಪೋಸ್ಟ್ಗಳು ಕೊಡಲ್ಲ, ಯಾವುದೇ ಜಾಗಗಳನ್ನ ಕೊಡಲ್ಲ. ಅವರನ್ನ ಬರೀ ದುಡಿಸ್ಕೊಂಡು ಬೀದಿಗೆ ಬಿಡೋ ಅಂತ ನಿಮ್ಗಳಿಗೆ ನಿಜವಾಗ್ಲೂ ಹೇಳ್ತೀನಿ, ಡೋಂಟ್ ಗೋ ವಿತ್ ಈ ಕಾಂಗ್ರೆಸ್ ಬಿಜೆಪಿಯನ್ನ JDS ಅನ್ನ ಬಿಟ್ಟು ನಮ್ ಜೊತೆ ಬಂದ್ ಸೇರಿ. ಕಮ್ ಸ್ಟ್ಯಾಂಡ್ ವಿತ್ ಅಸ್, ನಮ್ ಜೊತೆ ಸೇರಿ. ನಿಜವಾಗ್ಲೂ ಹೇಳ್ತೀನಿ, ನನ್ ಜೊತೆ ಒಬ್ಬ ಇದ್ದ, ಸೂರ್ಯ ಮುಕುಂದರಾಜ್ ಅಂತ. ನನ್ ಜೊತೆ ಇದ್ದಿದ್ದಕ್ಕೆ ಅವನನ್ನ ಇದಕ್ಕೆ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಗೆ ಸಿಂಡಿಕೇಟ್ ಮೆಂಬರ್, ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಇದು ಎಲ್ಲ ನಾನು ಹೇಳ್ತೀನಲ್ಲ. ಮೂರು ಪಕ್ಷದಲ್ಲಿರೋ ಕಾರ್ಯಕರ್ತರು ನಿಮ್ಮನ್ನ ಯಾರು ಕೇರ್ ಆಫ್ ಫುಟ್ಪಾತ್ ಮಾಡಿದ್ರಲ್ಲ, ಕಮ್ ಅಂಡ್ ಜಾಯಿನ್ ವಿತ್ ಅಸ್, ನಮ್ ಜೊತೆ ಬಂದ್ ಸೇರಿ. ಈ ಸರ್ಕಾರಕ್ಕೆ ಗತ್ತಿಂದ ಮಾತಾಡಿದ್ರೇನೆ, ಕಾನೂನಿಂದ ಮಾತಾಡಿದ್ರೇನೆ, ಬಕೆಟ್ ಹಿಡಿದ್ರೆ ನಿಮಗೆ ಏನೂ ಮಾಡಲ್ಲ. ಒಬ್ಬ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು RSS ಬಗ್ಗೆ ಮಾತಾಡ್ಲಿಕ್ಕೆ ಅವ್ರ ಹತ್ರ ಸಮಯ ಇದೆ, ಅದೇ ಗುಂಡಿ ಬಿದ್ದಿರೋ ರಸ್ತೆ ಬಗ್ಗೆ ಮಾತಾಡಲ್ಲ. ಪ್ರತಿದಿನ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರವಾಗಿ ಕಂಪ್ಲೇಂಟ್ಗಳನ್ನ ಮಾರಾಟ ಮಾಡ್ಕೊಳೋ ಅಂತ ಅಧಿಕಾರಿಗಳಿದ್ರೆ ಅವ್ರ ಬಗ್ಗೆ ಮಾತಾಡಲ್ಲ. ಪ್ರತಿದಿನ ಪೊಲೀಸರು ಬೀದಿಗೆ ಬರ್ತಾ ಇದ್ದಾರೆ, ಜನರನ್ನ ಹಿಂಸಿಸ್ತಾ ಇದ್ದಾರೆ. ಒಬ್ಬ DGP ಸಲೀಂ ಅವರು ಕೊಟ್ಟಂತ ಗೈಡ್ ಲೈನ್ಸ್ ಗಳನ್ನ ಯಾವನ್ನೂ ಫಾಲೋ ಮಾಡಲ್ಲ. ಒಬ್ಬ DCP ನಾರ್ತ್ ಈಸ್ಟ್ ಸಜೀತ್ 1000 ಕೋಟಿ ಡೀಲ್ ನಾನು ಒಪ್ಕೊಂಡಿದ್ದೀನಿ, ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡ ಅಂತ ಬೆದರಿಕೆ ಆಗ್ತಾನೆ. ರೌಡಿ ಶೀಟರ್ ಓಪನ್ ಮಾಡಿಸ್ತೀನಿ ಅಂತ ಧಮಕಿ ಆಗ್ತಾನೆ. ನನಗೆ DK ಶಿವಕುಮಾರ್ ಸಪೋರ್ಟ್ ಇದ್ದಾನೆ ಅಂತ ತನ್ನನ್ನ ತಾನು ಮೆರಿತಾನೆ. ಈ ಮಟ್ಟಕ್ಕೆ ಇರುವಂತ ಪೊಲೀಸ್ ಇಲಾಖೆ. ಒಬ್ಬ ವಕೀಲ, ಒಬ್ಬ ಅಡ್ವೊಕೇಟ್. ನಾನು 25 ವರ್ಷ ಈ ಪೊಲೀಸ್ ಅವರ ಪುಂಗಾಣಿ ಆಟದಲ್ಲಿ ಅನುಭವ ಪಟ್ಕೊಂಡ್ ಬಂದಿರೋನು. ಐ ನೋ ಈಚ್ ಅಂಡ್ ಎವ್ರಿ ಡಿಫೆನ್ಸ್. ನನಗೆ ಪೊಲೀಸ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂತ ಒಂದು 10 ನಿಮಿಷ ಬಿಟ್ಟು ಸಪರೇಟ್ ಆಗಿ ಒಂದು ಲೈವ್ ಮಾಡ್ತೀನಿ ಪೊಲೀಸ್ಗೋಸ್ಕರ. ಸದ್ಯಕ್ಕೆ ಈ ಲೈವ್ ಈ ಕಚಡ ರಾಜಕಾರಣಿಗಳು ಅಲ್ರಿ ರಸ್ತೆನೆಲ್ಲ ಗುಂಡಿ ಮಾರ್ಬಿಟ್ಟು ಹೆಲಿಕಾಪ್ಟರ್ಗಳು ತಗೊಂಡು, ನಾನು ಹೆಲಿಕಾಪ್ಟರ್ ತಗೊಂಡಿದ್ದೀನಿ, ನಾನು CM ಆಗ್ಬೇಕು, ನಾಚಿಕೆ ಆಗಲ್ಲ ನಿಮ್ಗೆ? ಆ ಭ್ರಷ್ಟಾಚಾರ ಗುಂಡಿಗಳು, ಆ ಪೊಲೀಸ್ ಅವರ ಒಬ್ಬ ಪೊಲೀಸನ್ನ ಸಸ್ಪೆಂಡ್ ಮಾಡೋ ಯೋಗ್ಯತೆ ಇಲ್ಲ. ಒಬ್ಬ ಪೊಲೀಸನ್ನ FIR ಹಾಕಿ ಜೈಲಿಗೆ ಕಳ್ಸೋ ಯೋಗ್ಯತೆ ಇಲ್ಲ. ಒಬ್ಬ ಕುಡಿದು ಉಳ್ಳಾಡ್ತಾನೆ ಮೈಸೂರಲ್ಲಿ, ಇನ್ನೊಬ್ಬ ಚಿನ್ನ ಮಾರ್ಕೊಂತಾನೆ, ಇನ್ನೊಬ್ಬ ಡ್ರಗ್ಸ್ ಮಾಡ್ತಾನೆ, ಇನ್ನೊಬ್ಬನ ಲಾಡಿ ಬೀಸ್ತಾನೆ, ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡಿ ಮೀಸೆ ತಿರುವಿ ನಮ್ಮಂತ ಧ್ವನಿ ಮಾಡಿದ್ರೆ ನಿನ್ ಮೇಲೆ ಗುಂಡಾ ಆಕ್ಟ್ ಆಗ್ತೀನಿ, ನಿನ್ ಮೇಲೆ ರೌಡಿ ಶೀಟರ್ ಆಗ್ತೀನಿ, ಗಡಿ ಪಾರ್ ಮಾಡ್ತೀನಿ. ನಾನು DK ಶಿವಕುಮಾರ್ ಗೊತ್ತು, ನಿನಗೆ ಯಾವ ಕುಮಾರ್ ಗೊತ್ತಿದ್ರು ಕುಮಾರ್ ಅಂತೂ ಪರ್ಮನೆಂಟ್ ಅಲ್ಲ. ನೆಕ್ಸ್ಟ್ ಟೈಮ್ ಅದೇ ಕುಮಾರು MLA ಗೆಲ್ತಾನೋ ಇಲ್ಲ ಗ್ಯಾರಂಟಿ ಇಲ್ಲ. ನಮ್ಮಂತವ್ರೇನ CM ಕುರ್ಚಿಗೆ ಬಂದ್ ಕೂತ್ಕೊಂಡ್ರೆ ನಿಮ್ಮನ್ನ ನಿದ್ದೆ ಮಾಡಕ್ ನಾನ್ ಬಿಡಲ್ಲ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಐ ಥಿಂಕ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ಜಸ್ಟಿಸ್ ಸಂತೋಷ್ ಹೆಗಡೆ ಅವ್ರನ್ನ ಕೇಳೋದೇನು ಅಂತಂದ್ರೆ, ಸಾಮಾನ್ಯ ಜನರ ನೋವಿಗೆ ಒಂದೆರಡು ಮಾತಾಡಿ ಸರ್. ನಿಮ್ ಮೇಲೆ ಸಿಕ್ಕಾಪಟ್ಟೆ ಗೌರವ ಇದೆ. RSS ನೀವು, ನನಗೆ ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಬಟ್ ಆದ್ರೂ ನೀವು RSS ಬಗ್ಗೆ ಮಾತಾಡ್ತಾ ಇರೋದು ಅದು ನಿಮ್ಮ ವೈಯಕ್ತಿಕ. ನಾನು ಪರನೂ ಅಲ್ಲ, ವಿರೋಧನೂ ಅಲ್ಲ. ಆಮೇಲೆ ನನಗೆ ಅದ್ರ ಹೆಸರಿಟ್ಕೊಂಡು ರಾಜಕೀಯ ಮಾಡಕ್ಕೂ ಬರಲ್ಲ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, RSS ಬಗ್ಗೆ ಇಷ್ಟು ಕಾಳಜಿ ಮಾಡಿ ಒತ್ತಡಿ ಮಾತಾಡುವಂತ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರೇ, ದಯಮಾಡಿ ಈ ಗುಂಡಿ ರಸ್ತೆಗಳ ಬಗ್ಗೆ, ನಡೀತಾ ಇರುವಂತ ಭ್ರಷ್ಟಾಚಾರದ ಬಗ್ಗೆ, ನೀವೇ ಇದ್ದಂತ ಲೋಕಾಯುಕ್ತ ಭ್ರಷ್ಟಾಚಾರದ ಕೂಪವಾಗಿ ಐ ಥಿಂಕ್ ಕನ್ವರ್ಟ್ ಆಗಿದೆ. ನಿಮ್ಮ ಲೋಕಾಯುಕ್ತದಲ್ಲಿ ನಡೀತಾ ಇರುವಂತ ಅನ್ಯಾಯಗಳ ಬಗ್ಗೆ, ಕರ್ನಾಟಕ ಪೊಲೀಸ್ ಅವ್ರು ಮಾಡ್ತಾ ಇರುವಂತ
ಈ ಕಚಡ ಕೆಲಸಗಳ ಬಗ್ಗೆ, ವಾಂತಿ ಬಗ್ಗೆ ದಯಮಾಡಿ ಮಾತಾಡಿ ಅಂತ ಹೇಳುತ್ತಾ ಒಂದು 10 ಮಿನಿಟ್ಸ್ ಅಲ್ಲಿ ಮತ್ತೆ ಲೈವ್ ಬರ್ತೀನಿ. ಪೊಲೀಸ್ ಸ್ಪೆಷಲ್, ಪೊಲೀಸ್ ಅವರ ಬಗ್ಗೆ ಸ್ಪೆಷಲ್ ಆಗಿ ಮಾತಾಡಕ್ಕಿದೆ. 10 ನಿಮಿಷ ಆದ್ಮೇಲೆ ಬರ್ತೀನಿ. ನಿಮ್ಮೆಲ್ಲರಿಗೂ ಸುಮಾರು ಒಂದು 100 ಜನ ನೋಡ್ತಾ ಇದ್ದಾರೆ. ಒಂದು ಚಾನೆಲ್ ಓಪನ್ ಮಾಡಿದ್ರೇನೆ ನೋಡ್ದಿರೋಂತ ಜನ ಇವತ್ತು ನಮ್ಮನ್ನು ನೋಡ್ತಾರೆ ಅಂತಂದ್ರೆ ನಾವೇ ಧನ್ಯರು ಅಂತ ಹೇಳುತ್ತಾ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಲೈವ್ ಬರ್ತೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಐ ಜಸ್ಟ್ ವಾಂಟೆಡ್ ಟು ಟೆಲ್ ಕರ್ನಾಟಕಕ್ಕೆ ಒಂದೆರಡು ಮಾತಾಡಬೇಕು ಅನ್ನಿಸ್ತು, ಮಾತಾಡಿದೆ. ಮನದಾಳದ ಮಾತು, ನೋವಿನ ಮಾತು, ಬೇಜಾರಿನ ಮಾತು, ನಿಮ್ಮೆಲ್ಲರಿಗ ಹಿತದೃಷ್ಟಿಗೆ ಕಾಪಾಡುವಂತ ಮಾತು ಬಿಟ್ರೆ ಬೇರೆ ಏನೂ ಅಲ್ಲ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್, ಕನ್ನಡದಲ್ಲೂ ಕನ್ನಡ.